ಎಸ್ ಡೈರೆಕ್ಟರ್ ಮಾತನ್ನ ಕೇಳಿದ್ರಿ. ಇದೀಗ ನನ್ನ ಜೊತೆ ಸಂಭವಾಮಿ ಯುಗೆ ಯುಗೆ ಸಿನಿಮಾದ ನಾಯಕ ನಟ ಜೈ ಶೆಟ್ಟಿ ಅವರು ಇದ್ದಾರೆ. ಮೂಲತಃ ಕುಂದಾಪುರದ ಕಡೆಯವರು, ಬಾರ್ಡರ್ ಶಿವಮೊಗ್ಗ ಹತ್ರ. ಯಾಕೆ ಸಿನಿಮಾಗೆ ಬಂದರು, ಸಂಭವಾಮಿ ಯುಗೆ ಯುಗೆ ಬಗ್ಗೆ ಏನು ಹೇಳ್ತಾರೆ, ಇವರ ಐ ಬಗ್ಗೆ ನಾವು ಆಫ್ ದಿ ಕ್ಯಾಮ್ರಾ ತುಂಬ ಮಾತಾಡಿದ್ವಿ. ಈ ಕ್ಯಾಮ್ರಾ ಮುಂದೆ ಇವರ ಕಣ್ಣಿನ ಬಗ್ಗೆ ಇವರು ಏನು ಹೇಳ್ತಾರೆ, ಜೊತೆಗೆ ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ನಮಸ್ತೆ ಜೈ ಶೆಟ್ಟಿ ಅವರೇ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು? ನಾನು ಕೂಡ ಸೂಪರ್ ಆಗಿದ್ದೀನಿ. ಸಂಭವಾಮಿ ಯುಗೆ ಯುಗೆ ಸಿನಿಮಾದಲ್ಲಿ ನಾಯಕ ನಟನಾಗಿ ಮಿಂಚ್ತಾ ಇದ್ದೀರಾ. ಇನ್ನೇನು ಜೂನ್ 21 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಷ್ಟು ಎಕ್ಸೈಟಿಂದ ಕಾಯ್ತಾ ಇದ್ದೀರಾ ಅಂತ ಹೇಳಿ? ತುಂಬ ಕಾತರ ಇದೆ. ಎಕ್ಸೈಟ್ಮೆಂಟ್ ಏನಂದರೆ ಎಲ್ಲ ಕಡೆ ಬಟರ್ಫ್ಲೈ ಓಡ್ತಾ ಇದೆ. ಇನ್ನೇನು ಡೇಟ್ ಹತ್ತಿರ ಬರ್ತಾ ಇದೆ. ಇವತ್ತು ಸೆಕೆಂಡ್, ಇನ್ನು 20 ಡೇಸ್ ಮುಗ್ದೋಗಿದೆ, ಗೊತ್ತಾಗಲ್ಲ ಹಂಗಿದೆ. ಇನ್ನೇನಂದರೆ ಒಂದು ಒಳ್ಳೆ ಕಥೆನೇ ಇಟ್ಕೊಂಡು ಬರ್ತಾಯಿದ್ವಿ ವಿತ್ ಗುಡ್ ಸ್ಕ್ರೀನ್ ಪ್ಲೇ. ಈ ಥರದೊಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿರಲಿಕ್ಕಿಲ್ಲ ಅನ್ನೋ ಭಾವನೆ ಇದೆ. ಸೊ ಔಟ್ಪುಟ್ ನೋಡಿದಾಗಲೂ ನಮಗೊಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇದೆ, ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ಏನೋ ಒಂದು ಮಟ್ಟಕ್ಕೆ ಹೋಗುತ್ತೆ ಅನ್ನೋದು. ಸೊ ಅದೇ ಜನ ಹೆಂಗೆ ತೊಗೊತಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಅದು ಥಿಯೇಟ್ರ್ ಮುಂದೆ, ಜನರ ಮುಂದೆ ಬಂದಾಗಲೇ ನಾವು ನೋಡಬೇಕು, ಕಾದು ನೋಡಬೇಕಾಗಿದೆ. ಈಗ ಓಕೆ, ನಮ್ಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ತುಂಬ ಸಾಫ್ಟ್ ನೇಚರ್ ಇರುವಂತಹ ಹೀರೋ ನೀವು ಅಂತ. ಬಟ್ ನಿಮ್ಮ ಲುಕ್ ಹಾಗಿಲ್ಲ, ನಿಮ್ಮ ಲುಕ್ ತುಂಬ ಖಡಕ್ ಆಗಿದೆ. ನಿಮ್ಮ ಐ ನೂರಾರು ಮಾತುಗಳನ್ನು ಹೇಳ್ತಾ ಇದೆ. ನಿಮ್ಮ ಕಣ್ಣಿನ ರಹಸ್ಯದ ಬಗ್ಗೆ ಹೇಳೋದಾದರೆ? ಮೊದಲು ನಮ್ಮ ಡೈರೆಕ್ಟ್ರಿಗೆ ಅನಿಸಿದ್ದೇ, ನನಗೆ ಸ್ಟಾರ್ಟಿಂಗಲ್ಲಿ ಬಂದು ಕತೆಗಳು ಹೇಳಬೇಕಾದ್ರೆ ಅವ್ರು ನನಗೆ ಒಂದಷ್ಟು ಲವ್ ಸ್ಟೋರಿಗಳು ಹೇಳ್ತಾಯಿದ್ರು, ಆಮೇಲೆ ಎಮೋಷ್ನಲ್ ಇರೋ ಕತೆಗಳನ್ನ ಹೇಳ್ತಾಯಿದ್ರು. ಸರ್ ಇದು ಬೇಡ, ನನಗೆ ಏನೋ ಹೊಸದಾಗಿ ಬೇಕು, ಬೇರೆ ಥರ ಕತೆಗಳು ಬೇಕು ಅಂತೇಳಿ. ಆಮೇಲೆ ಹೇಳ್ತಾ ಒಂದು 5-6 ಕತೆಗಳು ಹೇಳಿದ್ರು. ನಾವು ಬೆಳಗಿಂದ ಡಿಸ್ಕಸ್ ಮಾಡ್ತಾಯಿದ್ವಿ. ಆಮೇಲೆ ಮಧ್ಯಾಹ್ನ ಆಯಿತು, ಅದ ನಂತರ ಊಟ ಮಾಡ್ಕೊಂಬಂದ್ವಿ. ಸೊ ಇದ್ಯಾವುದು ವರ್ಕ್ ಆಗಲ್ಲ ಅಂತೇಳಿ, ಒಂದು ಕತೆ ಇದೆ ಹೇಳ್ತೀನಿ ಅಂತೇಳಿ ಊಟ ಮಾಡ್ಕೊಂಡು ಬಂದಾದ್ಮೇಲೆ ಹೇಳಿದ್ರು. ಆವಾಗ ಹೇಳಿದ ಕತೆನೇ ಈ ಕತೆ. ಸೊ ಕತೆ ಹೇಳಿದಾಗ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಕ್ಯಾರೆಕ್ಟರ್ ಬಂದು ಕೂಲಾಗಿರುತ್ತೆ ಈ ಸಿನಿಮಾದಲ್ಲಿ. ಫಸ್ಟ್ ಹಾಫಲ್ಲೆಲ್ಲ ಕೂಲಾಗಿರುತ್ತೆ, ಆಮೇಲೆ ಸೆಕೆಂಡ್ ಹಾಫಲ್ಲಿ ವೈಲೆಂಟ್ ಆಗಿಬಿಡುತ್ತೆ. ಸೊ ಫಸ್ಟ್ ಹಾಫಲ್ಲ ಪೋರ್ಷನ್ ಫಸ್ಟಿಗೆ ಶೂಟ್ ಆಯಿತು. ಆಮೇಲೆ ಸೆಕೆಂಡ್ ಹಾಫಲ್ಲಿ ಫೈಟ್ಗಳು ಇವೆಲ್ಲ ಬರ್ತಾ ಹೋಗ್ತಾ ಡೈರೆಕ್ಟ್ರಿಗೆ ಅನ್ಸೋಕ್ಕೆ ಶುರು ಆಯಿತು, ಇದು ನಾನು ಅಂದ್ಕೊಂಡಿರೋ ಥರ ಇಲ್ಲ ಈ ಕ್ಯಾರೆಕ್ಟ್ರು, ಬೇರೆ ಲೆವೆಲ್ಗೆ ಇದೆ. ಜೈ, ನಿಮಗೆ ಈ ಥರ ಲವ್ ಸ್ಟೋರಿ ಎಲ್ಲ ಸೂಟ್ ಆಗೋಲ್ಲ, ನೀವು ಮಾಡಿದ್ರೆ ಕಮರ್ಷಿಯಲ್ ಆಗೇ ಮಾಡಬೇಕು. ಆ ಥರ ನಿಮ್ಮ ಐಯಲ್ಲಿದೆ, ಫೇಸಲ್ಲಿ ಕಾಣಿಸುತ್ತೆ. ಅದು ನನಗೂ ಫಸ್ಟ್ ಗೊತ್ತಾಗಲಿಲ್ಲ, ಇವಾಗ ಕಾಣಿಸ್ತಾ ಇದೆ ಅಂತೇಳಿ ಅವ್ರಿಗೂ ಆಮೇಲೆ ಅನುಭವ ಆಯಿತು. ಸೊ ಇದೇ ನನ್ನ ಕಣ್ಣಿನ ರಹಸ್ಯ. ಓಕೆ ಜೈ ಶೆಟ್ಟಿ ಅವರೇ, ಇದು ನಿಮ್ಮ ಮೊದಲ ಸಿನಿಮಾ. ಸೊ ಎರಡನೇ ಸಿನಿಮಾ. ಬಟ್ ಸಂಭವಾಮಿ ಯುಗೆ ಯುಗೆ ಮೂಲಕ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಿರುವಂಥದ್ದು. ನಿಮ್ಮ ಸಿನಿಮಾ ಜರ್ನಿಯ ಬಗ್ಗೆ ಹೇಳೋದಾದರೆ ಹೇಗೆ ಎಂಟ್ರಿ ಕೊಟ್ರಿ, ಇದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಹೇಳಿದ್ರೆ, ಯಾಕೆ ಇಷ್ಟ ಸಿನಿಮಾ ಅಂತಂದರೆ? ಸಿನಿಮಾ ಅಂದರೆ ನಾನು ಮುಂಚೆ ಚಿಕ್ಕನಿಂದನೂ ಸ್ಕೂಲು ಕಾಲೇಜಲ್ಲಿ ಇರಬೇಕಾದ್ರೆ ಸಿನಿಮಾ ಅಂದರೆ ತುಂಬ ಚೆನ್ನಾಗಿ, ಈವನ್ ಚಿಕ್ಕ ಹುಡುಗ ಸ್ಕೂಲ್ ಪ್ರೈಮರಿಲಿ ಇರಬೇಕಾದ್ರೂ ಟಿ ವಿ ನೋಡೋದಂದರೆ ತುಂಬ ಜಾಸ್ತಿ. ಸಿನಿಮಾಗಳು, ಕಾಮಿಡಿ ಸೀರಿಯಲ್ಗಳು ಇವೆಲ್ಲ ತುಂಬ ನೋಡ್ತಾಯಿದ್ದೆ. ಆನಂತರ ಕಾಲೇಜ್ಗೆಲ್ಲ ಬಂದಾದಮೇಲೆ ನಮ್ಮೂರಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಆಗೋ ಸಿನಿಮಾ ನಾನು ಯಾವುದೂ ಮಿಸ್ ಮಾಡ್ತಾಯಿರಲಿಲ್ಲ. ಆ ಸಿನಿಮಾ ನೋಡಲೇಬೇಕು, ನೋಡಿಲ್ಲ ಅಂದರೆ ಏನೋ ಒಂದು ಗಿಲ್ಟು, ಅಯ್ಯೋ ಏನೋ ಮಿಸ್ ಮಾಡಿದ್ದೀನಿ ಅನ್ನೋ ಥರ. ಆನಂತರ ಇವಾಗಲೂ ಅಷ್ಟೇ, ವಾರದಲ್ಲಿ 1-2 ಸಿನಿಮಾ ನೋಡಿಲ್ಲ ಅಂದರೆ ನನಗೆ ತೃಪ್ತಿ ಇರೋಲ್ಲ. ಸೊ ಸಿನಿಮಾ ಅಂದರೆ ಒಂಥರ ಹುಚ್ಚು. ಆಮೇಲೆ ನಾನೊಂದು ಬ್ಯಾಂಗ್ಳೂರು ಬಂದೊಂದು 13 ವರ್ಷ ಆಗಿದೆ. ಸೊ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ, ದುಡಿತಾ ಇದ್ದೀನಿ, ಎಲ್ಲ ಹೌದು. ಬಟ್ ಏನಾದರೂ ಮಾಡಬೇಕು ಅನ್ನೋದು ಒಂದು ಛಲ ಇತ್ತು ನಂಗೆ ಒಳಗಡೆ. ಆಮೇಲೆ ಏನು ಮಾಡೋದಂತ ಯೋಚನೆ ಮಾಡಬೇಕಾದ್ರೆ ಮಾಡಲಿಂಗ್ ಎಲ್ಲ ಸೇರ್ಕೊಳ್ಳೋಣ ಅಂತೇಳಿ ಎಲ್ಲ ಒಂದು ಯೋಚನೆ ಬಂದಿತ್ತು. ಆ ಮಧ್ಯದಲ್ಲಿ ಸಿನಿಮಾಕ್ಕೆ ಎಂಟ್ರಿ ಕೊಟ್ಟರೆ ಹೆಂಗಿರುತ್ತೆ, ನನಗೆ ನಾವೇನಾದರೂ ಒಂದು ಅಚೀವ್ ಮಾಡಬೇಕಂದ್ರೆ ನಮ್ಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದನ್ನು ಮಾಡಿದ್ರೆ ನಾವು ಸಕ್ಸಸ್ ಆಗೋಕ್ಕೆ ಈಸಿ ಆಗುತ್ತೆ ಅನ್ನೋದು ಇರೋ ಸತ್ಯ. ಸೊ ಹಾಗಾಗಿ ಸಿನಿಮಾ ಮಾಡಬೇಕಂತೇಳಿ ಯೋಚನೆ ಬಂದಾಗ ಆವಾಗ ನಾವು ನಮ್ಮ ಫ್ರೆಂಡ್ ಒಬ್ಬರು ಡೈರೆಕ್ಟ್ ಇದ್ದರು, ಅವ್ರ ಮೂಲಕ ಪ್ರೊಡ್ಯೂಸರ್ನ ಹುಡುಕ್ತಾ ಇದ್ವಿ. ಆಮೇಲೆ ಅವ್ರ ಫ್ರೆಂಡ್ ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ್ರು. ಆವಾಗ 1975 ಅಂತ ಮೂವಿ ಆಯಿತು. ಅದಾದಮೇಲೆ ಅದು ರಿಲೀಸ್ ಆಗ್ತಿದ್ದಂಗೆ ನೆಕ್ಸ್ಟ್ ನನಗೆ ಚೇತನ್ ಸರ್ ಸಿಕ್ಕಿದ್ರು. ಆನಂತರ ಇದು ಸ್ಕ್ರಿಪ್ಟ್ ಚೆನ್ನಾಗಿದೆ ಅಂತೇಳಿ ನಾವು ತೊಗೊಂಡೋಗಿ ನಮ್ಮ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟಲ್ಲಿ ಪ್ರೊಡ್ಯೂಸರ್ಗೆ ಸ್ಕ್ರಿಪ್ಟ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ. ಆವಾಗ ಹೇಳಿದ ತಕ್ಷಣ ಅವರು ಟಕ್ಕಂತ ಒಪ್ಕೊಂಡ್ಬಿಟ್ರು. ಅದನ್ನು ಅಂದರೆ ಅವ್ರ ಪ್ರೊಡ್ಯೂಸರ್ ಹಾಗೆ ಈಸಿಯಾಗಿ ಕತೆಗಳನ್ನ ಒಪ್ಕೊಳ್ಳೋರಲ್ಲ, ಏನಕ್ಕಂದರೆ ಅವರಿಗೆ ಸಿನಿಮಾ ಬಗ್ಗೆ ಅಷ್ಟೊಂದು ನಾಲೆಜ್ ಇದೆ. ಸೊ ಒಪ್ಕೊಂಡ ತಕ್ಷಣ ನಮಗೂ ಶಾಕ್ ಆಯಿತು, ಇನ್ನು ಸಡನ್ನಾಗಿ ಒಪ್ಕೊಂಡ್ಬಿಟ್ರು ಅಂತೇಳಿ. ಬಟ್ ಏನಂದರೆ ನಮಗೆ ಆಮೇಲೆ ರಿಯಲೈಸ್ ಆಗಿದ್ದು ಕತೆ ಎಷ್ಟು ಚೆನ್ನಾಗಿದೆ, ಕಂಟೆಂಟ್ ಇದೆ. ಪ್ರೊಡ್ಯೂಸರು ಎಕ್ಸ್ಪೆಕ್ಟ್ ಮಾಡ್ತಿದ್ದದೇ, ನಾವು ಅದನ್ನೇ ಇಟ್ಕೊಂಡಿರೋ ಇಂಟೆನ್ಷನ್ ಅದೇ, ಇವಾಗ ಜನಕ್ಕೆ ಬೇಕಾಗಿರೋದು ಅದನ್ನೇ. ಸೊ ಅಲ್ಲಿಂದ ಶುರುವಾಗಿ
ಆಲ್ಮೋಸ್ಟ್ 1 ಇಯರ್ ಜರ್ನಿ ಇವತ್ತು ರಿಲೀಸಿಗೆ ಬಂದು ನಿಂತಿದೆ. ಓಕೆ, ಸೂಪರ್. ಹೇಗಿತ್ತು ಎಕ್ಸ್ಪೀರಿಯನ್ಸು? ಸುಧಾರಾಣಿ ಮೇಡಮ್ ಇದ್ದರು, ಪ್ರಮೋದ್ ಶೆಟ್ಟಿ ಇದ್ದರು, ತಾರಾ ಬೆಳಗ ದೊಡ್ಡ ಮಟ್ಟದಲ್ಲಿದೆ. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ ಯಾವ್ದಾದ್ರು ಒಳ್ಳೆ ಮೆಮೊರಿ ಇದ್ದರೆ ಶೇರ್ ಮಾಡೋದಾದರೆ? ಮೆಮೊರಿ ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀನಿ. ಸ್ಪೆಷಲಿ ಸುಧಾರಾಣಿ ಮೇಡಮ್ ಜೊತೆ, ಅಂದರೆ ಫಸ್ಟಿಗೆ ಅವರೇ ನಮ್ಮ ಮದರ್ ಕ್ಯಾರೆಕ್ಟರ್ ಮಾಡ್ತಾರೆ ನಂಗೆ ಗೊತ್ತಿರಲಿಲ್ಲ. ಬಟ್ ಆಮೇಲೆ ಇದಕ್ಕೆ ಈ ಕ್ಯಾರೆಕ್ಟ್ರಿಗೆ ಒಂದು ವೆಯ್ಟೇಜ್ ಇರೋ ಆರ್ಟಿಸ್ಟ್ ಬೇಕು ಅಂತೇಳಿ ಡಿಸೈಡ್ ಆದಾಗ ಮೇಡಮ್ ನೆನಪಾಗಿದ್ದು. ಅವ್ರಿಗೆ ಫೋನ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಒಪ್ಕೊಂಬಿಟ್ರು. ಕತೆ ಕೇಳಿದ ತಕ್ಷಣ ಸರಿ ಆಯಿತು ಬರ್ತೀನಿ, ಡೇಟ್ ಡೇಟ್ ಕೊಡ್ತೀನಿ ಅಂತೇಳಿ. ಆವಾಗಲೂ ಅವರು ಮೆನ್ಷನ್ ಮಾಡೋದು ಏನಂದರೆ, ನಾನು ಯಾರಿಗೂ ಫೋನಲ್ಲೇ ಕತೆ ಕೇಳಿ ಒಪ್ಕೊಂಡು ನಾನು ಯಾರಿಗೂ ಸೀರಿಯಲ್ಗೆ ಹೋಗಿದ್ದಿಲ್ಲ, ಸಿನಿಮಾನೂ ಹೋಗಿದ್ದಿಲ್ಲ, ನಾನು ಮನೆಗೆ ಅಥವಾ ಆಫೀಸಿಗೆ ಬಂದು ಕತೆ ಹೇಳಿನೇ ನಾನು ಒಪ್ಕೊಳ್ಳೋದು ಅಂತೇಳಿ. ಏನಕ್ಕೆ ಅದೇ ನಮ್ಮ ಸಿನಿಮಾದಲ್ಲಿ ಆ ಪಾಸಿಟಿವ್ ವೈಬ್ಸ್ ಇದೆ, ಎಲ್ಲದನ್ನು ಪಾಸಿಟಿವಿಟಿನೇ ಕ್ಯಾರಿ ಆಗ್ತಾಯಿತ್ತು. ಸೊ ಅದಾದ ನಂತರ ಮೇಡಮ್ ಜೊತೆ ಆ್ಯಕ್ಟಿಂಗ್ ಎಕ್ಸ್ಪೀರಿಯೆನ್ಸ್ ಅಂದರೆ, ಅವರು ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಆ ತಾಯಿ ಅನ್ನೋ ಫೀಲ್ ಕೊಡ್ತಾರೆ ಅವರು. ನಮ್ಮ ತಾಯಿ ಜೊತೆಗೇ ಇದೀನಿ ಅನ್ನೋ ಫೀಲ್ ಬರುತ್ತೆ. ಆ ಆರ್ಟಿಸ್ಟ್ ಕಾಂಬಿನೇಷನ್ ಕೋಆರ್ಡಿನೇಷನ್ ಇರುತ್ತಲ್ವ, ಅದು ಅವ್ರ ಕಡೆಯಿಂದ ತುಂಬ ಸಿಗ್ತಾಯಿತ್ತು. ಅದರಿಂದ ನನಗೂ ತುಂಬ ಹೆಲ್ಪ್ ಆಯಿತು. ಸೊ ಫ್ರೇಮಲ್ಲಿ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಇದು ನಿಜವಾಗಲೂ ಅಮ್ಮ ಮಗನೇ ಅಂತೇಳಿ. ಆಮೇಲೆ ಇನ್ನೊಂದು ವೈಲೆಂಟ್ ಕ್ಯಾರೆಕ್ಟರ್ ಪ್ರಮೋದ್ ಶೆಟ್ಟಿ ಸರ್, ಅವ್ರು ಬಂದು ಅವ್ರಿಗೂ ನಮಗೂ ಇಲ್ಲ, ನಾವು ಅದು ಪ್ರಮೋದ್ ಸರ್ ಅದನ್ನೇ ಹೇಳ್ತಾಯಿದ್ದೆ, ನಾವು ಶೆಟ್ಟಿ ಅಂತ ಹೇಳ್ಕೊಂಡು ಹೋದರೆ ಎಲ್ಲ ಅದೇ ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ, ಶೆಟ್ಟಿ ಗ್ಯಾಂಗ್ ಅಂತೇಳಿ. ಇವರು ವೈಲೆಂಟ್ ಕ್ಯಾರೆಕ್ಟರ್ ಆಗಿದ್ದರಿಂದ ನಮಗೂ ಅವ್ರಿಗೂ ಈಗೋ ಕ್ಲಾಶಸ್ ಇರುತ್ತೆ, ಈಗೋ ಬೆಳೀತಾ ಹೋಗುತ್ತೆ. ಒಂದು ಸ್ಟೇಜಲ್ಲಿ ನಾವು ಅವ್ರ ಜೊತೆ ಫೈಟ್ ಆಗುತ್ತೆ. ಯಾವ ಥರ ಫೈಟ್ ಅಂದರೆ, ಇದು ಹಳ್ಳಿ ಕಾನ್ಸೆಪ್ಟ್ ಆಗಿದ್ದರಿಂದ ಹಳ್ಳಿಲಿ ರೋಡಲ್ಲಿ ನಾನು ಅವರು ಕಾಲರ್ ಪಟ್ಟಿ ಹಿಡ್ಕೊಂಡು ರೋಡಲ್ಲೆಲ್ಲ ಉರುಳಾಡ್ಕೊಂಡು ಜಗಳ ಆಡ್ಕೊಂಡು ಬಟ್ಟೆ ಎಲ್ಲ ಹರ್ಕೊಂಡು ಈ ಥರ ಸಿಚುವೇಶನ್ ಇದೆ. ಅಲ್ಲಿ ನನಗೆ ಕಷ್ಟ ಆಗಿದೆ ಏನಂದರೆ, ಅವರು ನನಗಿಂತ ಒಂದು ಫೀಟ್ ಹೈಟೇ ಇದ್ದಾರೆ. ಬಾಡಿ ಹಂಗಿತ್ತು ಅಂದರೆ, ಅವರು ಆವಾಗ ಲಾಫಿಂಗ್ ಬುದ್ಧ ಶೂಟಿಂಗ್ ನಡೀತಾ ಇತ್ತು, ಆವಾಗ ಬಾಡಿಯಲ್ಲಿ ಇನ್ಕ್ರೀಸ್ ಮಾಡಿದ್ರು ಅವರು. ಮತ್ತು ಅವ್ರ ವಾಯ್ಸು ಹಾಗಿದೆ, ಅವ್ರಿಗೆ ಮ್ಯಾಚ್ ಮಾಡಬೇಕಂದ್ರೆ ಆವಾಗ ನನಗೆ ತುಂಬ ಕಷ್ಟ ಆಗಿತ್ತು ಅದು. ಸೊ ಅದ್ರ ಜೊತೆಗೆ ಬೇರೆ ಉಳಿದಿದ್ದ ಎಲ್ಲ ಆರ್ಟಿಸ್ಟನ್ನು ಸಮೇತ ಹಂಗೆ ಎಲ್ಲ ಸಪೋರ್ಟಿವ್ ಆಗಿದ್ರು. ಎಲ್ಲರೂ ಟೈಮ್ ಆಯಿತು ಅಂತೇಳಿ ಮುಗಿದ ತಕ್ಷಣ ಹೋಗೋರು ಯಾರೆಲ್ಲ ಇತ್ತು. ಸ್ವಲ್ಪ ಲೇಟ್ ಆಗ್ತಿದ್ರೆ ವೆಯ್ಟ್ ಮಾಡ್ತಾಯಿದ್ರು. ಆಮೇಲೆ ಒಂದು ಶೆಡ್ಯೂಲ್ ಎಕ್ಸ್ಟ್ರಾ ಹೋಗ್ತಾಯಿದೆ ಅಥವಾ ಏನಾದರೂ ಎಕ್ಸ್ಟೆಂಡ್ ಆಗ್ತಾಯಿದೆ ಅಂದರೆ ಯಾರು ಬೇಜಾರು ಮಾಡ್ಕೊತಿದ್ರಲ್ಲ, ಎಲ್ಲ ಸಪೋರ್ಟಿವ್ ಆಗಿದ್ರು. ಈವನ್ ನಾನು ಟೆಕ್ನಿಷಿಯನ್ ಬಗ್ಗೆನೂ ಹೇಳಬೇಕು. ಇಲ್ಲಿರೋ ಟೆಕ್ನಿಷಿಯನ್ ಎಲ್ಲರೂ ಅಂದರೆ ನಮ್ಮ ಎದುರಿಗೆ ನೋಡೋದಕ್ಕೆ ಹೊಸಬ್ರು ಅಂತ ಅನಿಸುತ್ತೆ ನಿಮಗೆ, ಬಟ್ ಯಾರೂ ಹೊಸಬ್ರಿಲ್ಲ. ಎಲ್ಲ ಒಂದು 10-15 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಬಂದು ಇವಾಗ ಲೀಡಿಂಗಲ್ಲಿ ಮಾಡ್ತಾಯಿದ್ದಾರೆ. ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರೋರೇ ಇರೋದು. ನೀವು ಸಿನಿಮಾ ಬಂದು ನೋಡಿದ್ರೆ ನಿಮಗೆ ಸಿನಿಮಾ ಕ್ವಾಲಿಟಿ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಇದು ಹೊಸಬ್ರು ಮಾಡಿರೋ ಸಿನಿಮಾ ಅಂತ ಅನಿಸಲ್ಲ ನಿಮಗೆ. ಸಿನಿಮಾ ನೋಡಿ ಹೊರಗಡೆ ಬರಬೇಕಾದ್ರೆ ನಾವು ಹೊರಗಡೆ ನಿಂತ್ಕೊಂಡಿದ್ರೆ ನಿಮ್ಗೆ ಅನಿಸುತ್ತೆ ಇದು ಯಾವುದೋ ಹಳೆ ಟೀಮ್ ಮಾಡಿರೋದು ಅನ್ನೋ ಫೀಲ್ ಕೊಡುತ್ತೆ. ಓಕೆ, ಫೈನಲಿ ನಿಮ್ಮ ಒಂದು ಈ ಜರ್ನಿ ತುಂಬ ಅದ್ಭುತವಾಗಿತ್ತು. ನಾವು ಈಗ 21st ಬರ್ತಾ ಇದ್ದೀವಿ ಅಂತ ನಿಮ್ಮ ಕಡೆಯಿಂದ ಹೇಳೋದಾದರೆ ಯಾವ ರೀತಿ ಹೇಳ್ತೀರಾ? ಬನ್ನಿ ನೀವೆಲ್ಲರೂ ಕೂಡ ಥಿಯೇಟ್ರಿಗೆ ಒಂದು ಸಿನಿಮಾನ ನೋಡಿ ಅಂತ ಹೇಳೋದಾದರೆ ನಿಮ್ಮ ಕಡೆಯಿಂದ ನಿಮ್ಮ ಅಭಿಮಾನಿಗಳಿಗೆ, ಸಿನಿಮಾ ರಸಿಕರಿಗೆ ನಿಮ್ಮ ಮಾತು. ಜೂನ್ 21ಕ್ಕೆ ನಾವು ತೆರೆ ಮೇಲೆ ಬರ್ತಾಯಿದ್ದೀವಿ. ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದಿಷ್ಟೇ, ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ. ನೀವು ಯಾಕೆ ಥಿಯೇಟ್ರಲ್ಲೇ ಬಂದು ನೋಡಬೇಕಂದ್ರೆ, ಇಂಥದ್ದೊಂದು ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿಲ್ಲ. ಒಂದು ಹೊಸ ಕತೆ, ಒಂದು ಹೊಸ ಥರದಲ್ಲಿ ಬರ್ತಾಯಿದ್ದೀವಿ. ನೀವು ಸಿನಿಮಾ ಬಂದು ನೋಡಿದ್ರೆ ನಿಮಗೆ ಯಾವುದೇ ಮೋಸ ಇಲ್ಲ. 2.5 ಗಂಟೆ 2 ಅವರ್ 45 ಮಿನಿಟ್ಸ್ ಸಿನಿಮಾ ಇದೆ. ನಿಮ್ಮನ್ನು ಹಂಗೆ ಕೂರಿಸುತ್ತೆ ಸಿನಿಮಾ. ಸೆಕೆಂಡ್ ಹಾಫ್ ಅಂತೂ ಹಂಗೆ ಎತ್ಕೊಂಡು ಹೋಗಿದ್ದೀವಿ ಅಂದರೆ ನಿಮಗೆ 1.5 ಅವರ್ ಹೋಗಿದ್ದೇ ಗೊತ್ತಾಗಲ್ಲ. ಸೊ ಇಂಥ ಒಂದು ಒಳ್ಳೆಯ ಸಿನಿಮಾನ ನೀವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದನ್ನು ಮಿಸ್ ಮಾಡ್ಕೋಬೇಡಿ ಅಂತ ನಿಮ್ಮ ಅದಕ್ಕೆ ಕೇಳ್ಕೊತೀನಿ. ನೀವು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೆ ನಮ್ಗೆ ಅದೇ ಸ್ಫೂರ್ತಿ, ಇನ್ನಷ್ಟು ಸಿನಿಮಾ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆದರೂ ನಾನು ನಿಮ್ಮದು ಇದು ಕೇಳಲಿಲ್ಲ, ನಿಮ್ಮ ಪೇರೆಂಟ್ಸ್ ಬಗ್ಗೆ. ನೀವು ಸಿನಿಮಾ ಬಿಟ್ಟು ಬೇರೆ ಏನು ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಲ್ಲ ನೀವು. ನಾನು ಮುಂಚೆನೂ ಮೆಡಿಕಲ್ ಫೀಲ್ಡಲ್ಲಿರೋದು. ಸೊ ಅದರಲ್ಲಿ ಈಗ ನಮ್ಮದು ಡಯಾಗ್ನೋಸ್ಟಿಕ್ ಸೆಂಟ್ರ್ ಇದೆ RR ನಗರಲ್ಲಿ, ಅದರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಅದು ಆ ಕಡೆ ಇದೆ. ಆಮೇಲೆ ನಮ್ಮ ಫ್ರೆಂಡ್ಸ್ ಜೊತೆ ಲಾಜಿಸ್ಟಿಕ್ಸ್ ಕಂಪನಿ ಇದೆ. ಸೊ ಎಲ್ಲ ಕಡೆ ನಾನು ನನ್ನ ಇನ್ಪುಟ್ಸ್ ಇದೆ, ನಾನು ಪಾರ್ಟ್ನರ್ ಆಗಿದ್ದೀನಿ. ಸೊ ಆ ಕಡೆ ಅವರೆಲ್ಲ ಹ್ಯಾಂಡ್ಲ್ ಮಾಡ್ತಾರೆ, ನಾನು ಈ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಂಡಸ್ಟ್ರಿಗೆ ಒಂದು ಭರವಸೆ ನಾಯಕ ನಟ ಸಿಕ್ಕಿದ್ದೀರಾ ನೀವು. ಸೊ ಮುಂದೆ ಕೂಡ ಒಳ್ಳೊಳ್ಳೆ ನಿಮಗೆ ಪ್ರಾಜೆಕ್ಟ್ಗಳು ಸಿಗುವಂತೆ ಆಗಲಿ, ಈ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ.
ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.